ಹಲೋ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನೀಗ ಅಸ್ಸಾಂನ ಗೌಹಟ್ಟಿಲಿದ್ದೀನಿ. ಅಸ್ಸಾಂನ ಗೌಹಟ್ಟಿ ಈ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಟೋಟಲ್ ಆಗಿ 7 ರಾಜ್ಯಗಳಿದೆ. ಆ ಅಷ್ಟೂ ರಾಜ್ಯಗಳಿಗೂ ನೀವು ಯಾವುದೇ ಮೂಲೆಗೆ ಹೋಗಬೇಕು ಅಂತಂದ್ರು ಈ ಅಸ್ಸಾಂಗೆ ಬರಲೇಬೇಕು. ಅಸ್ಸಾಂನ ಗೌಹಟ್ಟಿನೇ ಗೇಟ್ವೇ. ಬೆಂಗಳೂರಿಂದ ಡೈರೆಕ್ಟ್ ಟ್ರೈನ್ ಇದೆ ಗೌಹಟ್ಟಿಗೆ. ಪ್ರತಿದಿನ ಟ್ರೈನ್ ಇದೆ. ಬೆಂಗಳೂರಿಂದ ಗೌಹಟ್ಟಿಗೆ ಪ್ರತಿದಿನ ಟ್ರೈನ್ ಇದೆ ಡೈರೆಕ್ಟ್ ಆಗಿ. ಆದರೆ ನೀವೇನಾದರೂ ಆ ಟ್ರೈನಲ್ಲಿ ಹೋಗ್ಬೇಕಂದ್ರೆ 1 ತಿಂಗಳ ಹಿಂದೆನೇ ಬುಕ್ ಮಾಡಬೇಕು. ಅಷ್ಟು ರಶ್ಶು, ಅಷ್ಟು ಜನ. ಈ ಗೌಹಟ್ಟಿಲಂತೂ ಏನು ಸಿಕ್ಕಾಪಟ್ಟೆ ಜನ ಪಾನ್ ತಿಂತಾರೆ ಅಂತೀರಾ. ಉತ್ತರ ಪ್ರದೇಶಕ್ಕಿಂತ ಸಿಕ್ಕಾಪಟ್ಟೆ ಪಾನ್ ತಿಂತಾರೆ. ಯಾಕಂದರೆ ಮುಂಚೆ ಈ ಗೌಹಟ್ಟಿಲಿ ಸಿಕ್ಕಾಪಟ್ಟೆ ಅಡಿಕೆ ಉತ್ಪಾದನೆ ಆಗ್ತಾ ಇತ್ತು. ಅದಕ್ಕೆ ಇದ್ರ ಹೆಸರು ಗೌಹಟ್ಟಿ ಅಂತ ಬಂತು. ಗೋ ಅಂತಂದರೆ ಅಡಿಕೆ, ಹಟ್ಟಿ ಅಂದರೆ ಬಜಾರು. ಟೋಟಲ್ ಆಗಿ 51 ಶಕ್ತಿಪೀಠ ಇದೆ ಇಡೀ ಪ್ರಪಂಚದಲ್ಲಿ. ಎಲ್ಲದಕ್ಕಿಂತ ಶಕ್ತಿಶಾಲಿಯಾಗಿರೋಂಥ ಶಕ್ತಿಪೀಠ ಈ ಗೌಹಟ್ಟಿಲಿರುವಂಥ ಶಕ್ತಿಪೀಠ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಶಿವ ಮತ್ತು ಸತಿ ಯಾವಾಗ ಮದುವೆ ಆಗ್ತಾರೆ, ಈ ಮದುವೆ ಸತಿಯ ತಂದೆ ದಕ್ಷನ್ಗೆ ಇಷ್ಟ ಇರಲಿಲ್ಲ. ಅದಕ್ಕೆ ದಕ್ಷ ಮಾಡೋವಂಥ ಮಹಾಯಜ್ಞಕ್ಕೆ ಶಿವನು ಮತ್ತು ಸತಿನ ಕೂಗಲಿಲ್ಲ. ಕರೆದಿರೋಂಥ ಜಾಗಕ್ಕೆ ಯಾರಾದರೂ ಹೋದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಹಾಗೇನೆ ಕರಿತಾ ಇದ್ರು ಸತಿ ತನ್ನ ತಂದೆ ಮಾಡ್ತಿರೋಂಥ ಯಜ್ಞದ ಜಾಗಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ತುಂಬಾ ಅವಮಾನ ಮಾಡ್ತಾರೆ. ಬರೀ ಸತಿಗಲ್ದಿರೋ ಸತಿಯ ಗಂಡನಾದ ಶಿವನ್ಗೂ ಅವಮಾನ ಮಾಡ್ತಾರೆ. ಯಾರಾದರೂ ಹೆಣ್ಮಕ್ಳಿಗೆ ತನ್ನ ಗಂಡನ ಬಗ್ಗೆ ಏನಾದರೂ ಅಂದರೆ ಯಾರಾದರೂ ಸುಮ್ಮನಿರ್ತಾರ. ಹಾಗೇನೆ ಸತಿ ಕೈಲಿ ಈ ಅವಮಾನನ ಸಹಿಸ್ಕೊಳಕ್ಕಾಗಲಿಲ್ಲ. ದಕ್ಷ ಮತ್ತೆ ಅಲ್ಲಿರುವಂಥ ಋಷಿಗಳು ಮಾಡ್ತಾ ಇದ್ದಂಥ ಯಜ್ಞದ ಕುಂಡಕ್ಕೆ ಬಿದ್ದು ಅಲ್ಲಿ ಪ್ರಾಣ ಕಳ್ಕೊತಾರೆ ಸತಿ. ಈ ವಿಷಯ ಶಿವನ್ ಗೊತ್ತಾದಾಗ ತುಂಬಾನೇ ಕ್ರೋಧಗೊಂಡು ಆ ಸತಿಯ ದೇಹವನ್ನು ಎತ್ಕೊಂಡು ಇಡೀ ಬ್ರಹ್ಮಾಂಡದ ಮೇಲೆ ಶಿವ ತಾಂಡವ ಆಡ್ತಾರೆ. ಆವಾಗ ದೇವತೆಗಳಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ಶಿವ ಎಲ್ಲಿ ಇಡೀ ಬ್ರಹ್ಮಾಂಡನ ನಾಶ ಮಾಡ್ಬಿಡ್ತಾನೆ ಅಂತ. ಅವಾಗ ಭಗವಾನ್ ವಿಷ್ಣು ತನ್ನ ಕೈಲಿರುವಂಥ ಸುದರ್ಶನ ಚಕ್ರದಿಂದ ಆ ಸತ್ತಿರೋಂಥ ಸತಿಯ ದೇಹವನ್ನು 51 ತುಂಡುಗಳನ್ನ ಮಾಡ್ತಾರೆ. ಆ 51 ತುಂಡುಗಳು ಇಡೀ ಭೂಮಂಡಲದ ಮೇಲೆ ಬೇರೆ ಬೇರೆ ಜಾಗಗಳಿಗೆ ಬೀಳುತ್ತೆ. ಆ ದೇಹದ ಭಾಗ ಬಿದ್ದಂಥ 51 ಜಾಗಗಳು ಈಗ 51 ಶಕ್ತಿ ಪೀಠಗಳಾಗಿವೆ. ಇಲ್ಲಚಲ ಪರ್ವತದ ಮೇಲೆ ಇದೀವಿ ನಾವು ಈಗ. ಇಲ್ಲಿಂದ ವ್ಯೂ ನೋಡಿ, ಅದ್ಭುತವಾಗಿದೆ ಇದಂತೂ. मनमोहक दृश्य। नीचे क्या है भैया? नीचे रास्ता है। कौन सा रास्ता? ये नीचे जाने का? एयरपोर्ट जाता